ನಾನು ಸಂಕೇತ ಹೆಣಿಗೆ ಅವ್ರನ್ನ ಮಾತನಾಡಿಸ್ಬೇಕಿತ್ತು ಬಟ್ ಇಸ್ ರೈಟ್ ಬಿಸಿ ಈಗ ಸ್ವಲ್ಪ ಬಿಸಿ ನಾನು ಆಗಲೇ ಹೇಳಿದೆ ಸಮಾಜವಾದಿ ಸಿದ್ದರಾಮಯ್ಯವರು ಒಂದು ಕಡೆ ಈ ಹಿಂದಿನ ಅಂದರೆ ನಿಮ್ಮ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಆ ದುಡ್ಡನ್ನು ರಾಜಕೀಯಕ್ಕೆ ಬಳಸ್ಕೊಂಡಿದ್ರು, ಚುನಾವಣೆಗೆ ಬಳಸ್ಕೊಂಡಿದ್ರು, ಎಣ್ಣೆ ಖರೀದಿ ಮಾಡೋದಕ್ಕೆ ಬಳಸ್ಕೊಂಡಿದ್ರು, ಎಲ್ಲವೂ ಅದು ಸರ್ಕಾರದ ಮೇಲಿನ ಕಳಂಕ. ಆದರೆ ಇದು ಮುಖ್ಯಮಂತ್ರಿಗಳ ಮೇಲಿನ ಕಳಂಕ, ಇದೊಂದು ಸ್ವಪ್ರತಿಷ್ಠೆಯ ಕಳಂಕ. ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳು ನಾಳೆ ಮತ್ತೊಬ್ಬ ಸಚಿವನನ್ನು ಬೆಟ್ ಮಾಡಿ ನೀನು ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಕೇಳುವಂಥ ಸಂದರ್ಭದಲ್ಲಿ ಆ ಸಚಿವ ಇಲ್ಲಿ ಕೇಳ್ತಾರೆ ನಿಮ್ಗೆ ಯಾವುದ್ರ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡಿದಾಗ ಮುಖ್ಯಮಂತ್ರಿಗಳು ಈಸ್ ಆನ್ಸರೇಬಲ್. ಅವರ ಆ ಬಿಳಿ ಶರ್ಟ್ ಮೇಲೆ ಇದು ಕೇವಲ ಚುಕ್ಕೆ ಅಲ್ಲ, ಒಂದು ಲೈನೇ ಗೀಟೆ ಆಗ್ಬಿಟ್ಟಿದೆ, ಬ್ಲಾಕ್ ಕಲರ್. ಅದನ್ನ ನಾನು ಹೇಳೋದು ಕಳಂಕ ರಹಿತರಾಗಿ ಹೊರಗಡೆ ಬರಬೇಕಲ್ಲ ಸಿದ್ದರಾಮಯ್ಯನವರು, ಅಟ್ಲೀಸ್ಟ್ ಅದಕ್ಕೆ ನಾನು ಕ್ರಮ ಮಾಡಿ ಇಲ್ಲ ಮಾಡೋಣ. ಅದಕ್ಕೆ ಸಿದ್ದರಾಮಯ್ಯನವರು ಪ್ರಥಮ ಆಳ್ವಿಕೆಯಲ್ಲೂ ಕಳಂಕ ರಹಿತರಾಗಿದ್ರು, ಈಗಲೂ ಹಂಗೆ ಇದ್ದಾರೆ. ಅವತ್ತು ಸಮಾಜವಾದವನ್ನು ಇಟ್ಕೊಂಡು ಬಂದರು, ಇವತ್ತು ಸಮಾಜವಾದವನ್ನು ಇಟ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವ್ರು ಗ್ಯಾರಂಟಿ ಯೋಜನೆಗಳ ಇಂಪ್ಲಿಮೆಂಟ್ ಮಾಡಿದ್ದು. ಆದರೆ ಯಾರೋ ಒಂದು ಅವರ ಗೃಹಿಣಿಗೆ, ಅವರ ಮನೆ ಆಕೆಗೆ ಅವರ ಸಹೋದರ ಜಮೀನು ಕೊಡಬಾರ್ದು ಅಂತಿಲ್ಲ, ಕಾಣಿಗೆ ಕೊಡಬಾರ್ದು ಅಂತಿಲ್ಲ. ಅವರವರ ಕುಟುಂಬದಲ್ಲಿ ಅವರು, ಆಮೇಲೆ ಆತ ದುಡ್ದು ಜಮೀನನ್ನು ಕೊಡಬಾರ್ದು ಅಂತಿಲ್ಲ, ಗಳಿಸಿ ಜಮೀನನ್ನು ಕೊಡಬಾರ್ದು ಅಂತಿಲ್ಲ. ಅದು ಅವರ ಅಬ್ಜೆಕ್ಟ್. ನಾನು ಸಂಕೇತ ಹೆಣಿಗೆ ಅವ್ರು ಪ್ಲೀಸ್ ಪ್ಲೀಸ್ ಹೆಣಿಗೆ ಸರ್, ನಮಸ್ಕಾರ. ಈಗ ಸರ್ಕಾರ ಮತ್ತು ರಾಜ್ಯಪಾಲರ ನಡೆ, ಒಂದ್ ಕಡೆ ಸರ್ಕಾರ ಅರ್ಥಾತ್ DCM ಹೇಳ್ತಾರೆ ಇಲ್ಲ ರಾಜ್ಯಪಾಲರ ನಡೆ ಅಸಂವಿಧಾನಿಕ ಅಂತ. ಯಾವ ಥರ ಕನ್ಸಿಡರ್ ಮಾಡ್ಬೋದು? ರಾಜ್ಯಪಾಲರ ನಡೆ ಅಸಂವಿಧಾನಿಕ ಅಂತ ಅನಿಸುತ್ತಾ? ಯಾಕಂದರೆ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರ್ದು ಅನ್ನೋ ಒಂದು ಶೋಕಾಸ್ ನೋಟಿಸ್ ಸರ್ಕಾರ ಉತ್ತರ ಕೊಡಬೇಕು ಅಂತ ಅನಿಸುತ್ತಾ, ಅಥವಾ ಇದನ್ನ ವಾಪಸ್ ತಗೊಳ್ಳಿ ಅಂತ ಹೇಳಬೇಕು ಅಂತ ಅನಿಸುತ್ತಾ? ಒಂದು ನೋಟಿಸ್ ಅಂತೂ ಕೊಟ್ಟಾಗಿದೆ. ಎಸ್, ಅದು ಸರಿನೋ ಕಾನೂನು ಬಾಹಿರವಾಗಿದೆನೋ ಮತ್ತೊಂದು ವಾಪಸ್ ತಗೊಳ್ಳಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಮುಗಿದ ನಂತರ ವಾಪಸ್ ತಗೊಳ್ಳೋ ಪ್ರಶ್ನೆ ಬರೋದಿಲ್ಲ ಕಾನೂನಾತ್ಮಕವಾಗಿ. ಅದರ ಬದಲಾಗಿ ಉತ್ತರ ಕೊಡಬಹುದು. ಯಾವ್ಯಾವ ರೀತಿ ಉತ್ತರ ಕೊಡಬಹುದು ಅಂತಂದ್ರೆ, ಮೊದಲೇದು ಈಗಾಗಲೇ ಸರಿನೋ ತಪ್ಪೋ ಒಂದು ಆರೋಪ ಇದೆ. ಹೌದು, ಆರೋಪ ಗಂಭೀರ ಸ್ವರೂಪದ ಆರೋಪ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಅಫೆನ್ಸ್ ಆಗಿದೆ ಅಂತ ಹೇಳ್ತಾ ಇರುವಂತ ವಿಚಾರ. ಪ್ರಯರ್ ಸ್ಯಾಂಕ್ಷನ್ ಇಸ್ ಎ ಮಸ್ಟ್ ಅಂತ ಮತ್ತೊಂದು ಕಾನೂನು ಹೇಳ್ತದೆ. ಈಗಾಗಲೇ ತನಿಖೆ ಆಗದೆ ಇದ್ರೆ ಪ್ರಶ್ನೆ ಬೇರೆ ಇರ್ತಿತ್ತು. ಪ್ರಸ್ತುತ ಪ್ರಕರಣದಲ್ಲಿ ತನಿಖೆಗೆ ಆದೇಶ ಮಾಡಿ ಆಗಿದೆ. ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಕೆಳಗಡೆ ತನಿಖೆಗೆ ಆದೇಶ ಮಾಡಿ ಆಗಿದೆ. ಪ್ರಕರಣ ಈಗಾಗಲೇ ತನಿಖೆ ಹಂತದಲ್ಲಿ ಇದೆ. ಈಗ ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಇಸ್ ನಾಟ್ ಅಲೌಡ್. ಕಾನೂನು ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಮೇ ನಾಟ್ ಬಿ ಲೀಗಲ್, ಅದು ಕಾನೂನು. there cannot be two parallel investigations going in two different directions. ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆಗಕ್ಕಾಗಲ್ಲ. ಈಗ ಪ್ರಾಸಿಕ್ಯೂಷನ್ ಇನ್ ಮೇಲೆ ನಾವು ಪರ್ಮಿಷನ್ ತಗೋತೀವಿ ಅನ್ನೋದಾಗ್ಲಿ, ಅಥವಾ ನಾವು ತನಿಖೆ ಮಾಡೋದಕ್ಕೆ ನಮಗೆ ಅನುಮತಿ ಕೊಡಿ ಅನ್ನೋದಾಗ್ಲಿ, ತನಿಖೆ ಮಾಡ್ತೀವಿ ಅನ್ನೋದಾಗ್ಲಿ, ಈಗ ಒಂದು ತನಿಖೆ ನಡೀತಾ ಇದ್ದಾಗ ಸ್ಯಾಂಕ್ಷನ್ ಕೊಡೋ ಪ್ರಶ್ನೆ ಬರೋದಿಲ್ಲ. ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ನಲ್ಲಿ that includes everything, including the offenses alleged against the chief minister. ಅಂದ್ರೆ ಎಲ್ಲಾ ಆಂಗಲ್ ದಲ್ಲಿ ಅವರು ತನಿಖೆ ಮಾಡಬೇಕಾಗ್ತದೆ. ಅವ್ರು ಮಾಡ್ತಾ ಇರ್ತಾರೆ ಅಂತ ಅನ್ನೋದು ಅನಿಸಿಕೆ, ಸಾಮಾನ್ಯವಾದ ಅನಿಸಿಕೆ. ಈ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಕೆಳಗಡೆ ಅವರು ತನಿಖೆ ಮಾಡಬೇಕಾದಾಗ ಮುಖ್ಯಮಂತ್ರಿಯವರನ್ನು ಹೊರತುಪಡಿಸಿ ಏನಾದರೂ ತನಿಖೆ ಮಾಡ್ತಾ ಇದ್ರು, ಅಥವಾ ಮುಖ್ಯಮಂತ್ರಿ ಮೇಲೆ ಏನಾದರೂ ಆರೋಪಗಳು ಸತ್ಯಾಂಶತೆ ಇದೆ ಅಂತ ಏನಾದರೂ ಅದರಲ್ಲಿ ಕಂಡು ಬಂದಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಕೆಳಗಡೆ ತನಿಖೆ ಮಾಡ್ತಾ ಇದ್ದಂತ ತನಿಖಾಧಿಕಾರಿಗಳು ಯಾರಿರ್ತಾರೆ, ನ್ಯಾಯಾಧೀಶರು ಇರ್ತಾರೆ, ದೇ ಆಲ್ವೇಸ್ ಕ್ಯಾನ್ ಸೀಕ್ ಅ ಪರ್ಮಿಷನ್ ಫ್ರಮ್ ದಿ ಕಾಂಪಿಟೆಂಟ್ ಅಥಾರಿಟಿ, ದಟ್ ಇಸ್ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಅಂತಂದ್ರೆ ಗವರ್ನರ್. ಅವರು ಬೇಕಾದಾಗ ಅವರು ತನಿಖೆ ತಗೊಳ್ಳೋದಕ್ಕೆ ಅವಕಾಶ ಇದೆ ಕಾನೂನಾತ್ಮಕವಾಗಿ. ಈಗ ಇನ್ನೊಂದು ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಮಾಡೋದಾಗ್ಲಿ, ಅಥವಾ ಈ ಪ್ಯಾರಲಲ್ ಸ್ಯಾಂಕ್ಷನ್ ತಗೊಂಡು ನಾವು ಪ್ರಾಸಿಕ್ಯೂಟ್ ಮಾಡ್ತೀವಿ ಅನ್ನೋದಾಗ್ಲಿ, ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಒನ್ ಇನ್ವೆಸ್ಟಿಗೇಷನ್ ಮೇ ನಾಟ್ ಬಿ ಕಾನ್ಸ್ಟಿಟ್ಯೂಷನಲಿ ಅಂಡ್ ಲೀಗಲಿ ವ್ಯಾಲಿಡ್ ಅಂತ ನನ್ನ ಅಭಿಪ್ರಾಯ. ಒಂದು ಆರೋಪಗಳು ಎರಡೂ ಕಡೆ ಬಂದೇ ಇರೋದು. ನಾನು ಇವ್ರ ಪರವಾಗಿ ಅವ್ರ ಪರವಾಗಿ ಅಂತಲ್ಲ, ನಾನು ಮಾಜಿ ಕಾಂಗ್ರೆಸ್ಸಿಗೆ ಇರ್ಬೋದು, ಆದ್ರೆ ಕಾನೂನು ಏನಿದೆ ಅಷ್ಟೇ ಹೇಳ್ಬೇಕಾಗತ್ತೆ, ಅದನ್ನ ಹೇಳ್ತಾ ಇರ್ಬೇಕು. ಈಗ ಕಾನೂನನ್ನ ಯಾರ್ಯಾರು ತಮಗೆ ಏನೇನ್ ಬೇಕೋ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸೋದಕ್ಕೆ ಬರೋದಿಲ್ಲ ಇದರಲ್ಲಿ, ಈ ಪ್ರಕರಣದಲ್ಲಿ. ಈಗ ಒಂದು ತನಿಖಾ ಹಂತದಲ್ಲಿ ಇದ್ದಾಗ ಅದ ತನಿಖೆ ಸರಿ ಮಾಡದೇ ಇದ್ರೆ, ಅಥವಾ ತನಿಖೆಯಲ್ಲಿ ಲೋಪದೋಷಗಳಿದ್ರೆ ಸರ್ಕಾರದ ಮುಂದೆ ಒತ್ತಾಯ ಮಾಡಿ ಬೇರೆ ತನಿಖೆ ಮಾಡಿ ಅಂತ ಹೇಳಬೇಕು ಪ್ರತ್ಯೇಕವಾಗಿ. ಸರ್ಕಾರ ಅದಕ್ಕೆ ಒಪ್ತು ಅಂತಂದ್ರೆ ಬೇರೆ ತನಿಖೆನೂ ಆಗ್ಬೋದು. ಸರ್ಕಾರ ಒಪ್ಪದೇ ಇದ್ದಲ್ಲಿ ಕೋರ್ಟ್ ಇದೆ, ಕಾನೂನುಗಳಿದ್ದಾವೆ, ಅಲ್ಲಿ ಪ್ರಶ್ನಿಸಿ
ತನಿಖಾಧಿಕಾರಿ ಸರಿ ಮಾಡಿಲ್ಲ ಅಥವಾ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ನಲ್ಲಿ ತನಿಖೆ ಸರಿಯಾಗಿಲ್ಲ ಅಂತ ಹೇಳಿಬಿಟ್ಟು ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಅವಕಾಶ ಇದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಎನ್ಕ್ವೈರಿ ನಡೀತಾ ಇದ್ದಾಗ, ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಕೆಳಗಡೆ ನಡೀತಾ ಇದ್ದಾಗ ದೇ ಕೆನಾಟ್ ಜಂಪ್ ದ ಗನ್. ಅಂದ್ರೆ ಈಗಲೇ ನಾವು ಏನಂತಿರೋದಕ್ಕೆ ಮುಂಚೆನೆ ಅದನ್ನ ನಾವು ಆರೋಪ ಮಾಡಿ ಅಥವಾ ಇದನ್ನ ಪೂರ್ವಾಗ್ರಹ ಪೀಡಿತರಾಗಿ ಅವರ ತನಿಖೆ ಸರಿ ಮಾಡಿಲ್ಲ ಅನ್ನೋದಾಗ್ಲಿ ಅಥವಾ ಸ್ಯಾಂಕ್ಷನ್ ಮಾಡ್ಬೇಕು ಅನ್ನೋದಾಗ್ಲಿ ಇದು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ತಪ್ಪೇ ಮಾಡಿಲ್ಲ ಅಂದ್ರೆ ಇಲ್ಲಿ ಏನು ಹಗರಣನೇ ಆಗಿಲ್ಲ, ಕೇಸೇ ಅಲ್ಲದ ಕೇಸನ್ನ ಕೇಂದ್ರದ ಒತ್ತಡದ ಮೇಲೆ ರಾಜ್ಯಪಾಲರು ಈ ರೀತಿ ಮಾಡೋ ಹಾಗೆ, ಅಂದ್ರೆ ರಾಜ್ಯಪಾಲರ ರಾಜಭವನವನ್ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವ ಆರೋಪ, ಇದು ಸತ್ಯಕ್ಕೆ ಎಷ್ಟು ಹತ್ರ ಕಾಣುತ್ತೆ ನಿಮಗೆ? ಅಥವಾ ಇಸ್ ದೇರ್ ಅ ಪ್ರಾವಿಷನ್, ಕೇಂದ್ರ ಬಂದು ಗವರ್ನರ್ ಥ್ರೂ ಈ ರೀತಿ ಒಂದು ನೋಟಿಸ್ ಹೊರಡಿಸುವ ಅಥವಾ ಅವ್ರ ಮೇಲೆ ಪ್ರೆಷರ್ ಹಾಕುವ ಅವಕಾಶಗಳು ಮತ್ತು ಸಾಧ್ಯತೆಗಳು ಎಷ್ಟಿದೆ ಕರ್ನಾಟಕದಲ್ಲಿ? ನಾನು ರಾಜಕೀಯ ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸುವುದಿಲ್ಲ. ಕಾನೂನೇನಿದೆ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಕಾನೂನಾತ್ಮಕವಾಗಿ ಯಾರಾದರೂ ಚೀಫ್ ಮಿನಿಸ್ಟರ್ ಬಗ್ಗೆ ನಾವು ತನಿಖೆ ಮಾಡಬೇಕು ಅಥವಾ ನಮಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದಾಗ the governor who is having an authority to consider the case on merits. ಬರೀ ಅವರು ಯಾರೋ ಆರೋಪ ಮಾಡಿದ್ದಾರೆ ಅಂದ ಮಾತ್ರಕ್ಕೆ ಅಥವಾ ಸ್ಯಾಂಕ್ಷನ್ ಕೇಳಿದ್ದಾರೆ ಅಂದ ಮಾತ್ರಕ್ಕೆ ಅವ್ರು ಸ್ಯಾಂಕ್ಷನ್ ಕೊಡಬೇಕು ಅಂತಿಲ್ಲ. ಕಾನೂನು ಏನ್ ಹೇಳ್ತದೆ ಅಂದ್ರೆ ಎನಿ ಅಥಾರಿಟಿ ದಟ್ಸ್ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಶಾಲ್ ಅಂತ ಹೇಳ್ತಾರೆ, ಶಾಲ್ ಕನ್ಸಿಡರ್ ದ ಕೇಸ್ ಆನ್ ಮೆರಿಟ್ಸ್ ಸೀಕಿಂಗ್ ಫಾರ್ ಎ ಸ್ಯಾಂಕ್ಷನ್. ಅದನ್ನ ರೀಸನ್ ಆರ್ಡರ್ ಇನ್ ರೈಟಿಂಗ್ ಅಂದ್ರೆ ಡಿಟೇಲ್ ಆಗಿ ರೀಸನ್ ಕೊಡಬೇಕು. ಗ್ರೌಂಡ್ ಎ, ಗ್ರೌಂಡ್ ಬಿ, ಗ್ರೌಂಡ್ ಸಿ, ಈ ಕಾರಣಗಳಿಗಾಗಿ ನಾನು ಸ್ಯಾಟಿಸ್ಫೈ ಆಗಿದ್ದೇನೆ, ಹಾಗಾಗಿ ಸ್ಯಾಂಕ್ಷನ್ ನಾನು ಕೊಡಲಾಗಿದೆ ಅಂತ ಇದು ಸಾಮಾನ್ಯ ಕೇಸ್ಗಳಲ್ಲಿ ನಾವು ಹೇಳ್ತಾ ಇರೋದು. ಎಲ್ಲಿ ಈಗಾಗಲೇ ತನಿಖೆ ಆಗ್ತಾ ಇರಲ್ವೋ ಆ ಕೇಸ್ಗಳಲ್ಲಿ ನಾನು ಹೇಳ್ತಾ ಇರೋದು. ಈಗಾಗಲೇ ತನಿಖೆ ಆಗ್ತಾ ಇದ್ದಾಗ ಆ ತನಿಖೆ ಆಗ್ತಾ ಇರೋದನ್ನೇ ಒಂದು ಕಾನೂನಾತ್ಮಕವಾಗಿ ಸ್ಯಾಂಕ್ಷನ್ ಕೊಡೋದಕ್ಕೆ ಅಥವಾ ಸ್ಯಾಂಕ್ಷನ್ ಕೇಳೋದಕ್ಕೆ ಅಡ್ಡಿಯಾಗುತ್ತೆ. ಹಾಗಾಗಿ ಆ ವಿಚಾರವನ್ನ ಅವರು ಗವರ್ನರ್ ಪರಿಗಣನೆ ತೆಗೆದುಕೊಂಡಿದ್ರೆ ಸರಿ, ತೆಗೆದುಕೊಂಡಿರ್ಲಿಲ್ಲ ಅಂತಂದ್ರೆ ಈ ನೋಟಿಸ್ ಕೊಟ್ಟಿರೋದನ್ನು ಕೂಡ ಕೋರ್ಟ್ ನಲ್ಲಿ ಪ್ರಶ್ನಿಸಬಹುದು. ಏನಂದ್ರೆ ಈಗಾಗಲೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಹಾಗಾಗಿ ಗವರ್ನರ್ ಅವರಿಗೆ ಈ ಸ್ಯಾಂಕ್ಷನ್ ಕೇಳೋದಾಗ್ಲಿ ಕೊಡೋದಾಗ್ಲಿ ಪ್ರಶ್ನೆ ಬರೋದಿಲ್ಲ ಅಥವಾ ನೋಟಿಸ್ ಜಾರಿ ಮಾಡೋ ಪ್ರಶ್ನೆ ಬರೋದಿಲ್ಲ. ಇದು ಇಟ್ ಇಸ್ ಎ ಪ್ರಿಮ್ಯಾಚುವರ್ ಸ್ಟೆಪ್ ಅಂತ ಕಾನೂನಾತ್ಮಕವಾಗಿ ಪ್ರಶ್ನಿಸೋದಕ್ಕೆ ಹಕ್ಕು ಇದೆ. ಇದು ಒಂದು. ಆದ್ರೆ ನೋಟಿಸ್ ಕೊಟ್ಟ ಮಾತ್ರಕ್ಕೆ ಇವರು ತಪ್ಪಿತಸ್ಥರು ಅಂತ ಯಾರ ಮೇಲೆ ಆರೋಪ ಮಾಡಕ್ಕೂ ಆಗೋದಿಲ್ಲ. ನೋಟಿಸ್ ಕೊಟ್ಟ ಮಾತ್ರಕ್ಕೆ ಎಲ್ಲಾ ಪ್ರೂವ್ ಆಗಿದೆ ಅನ್ನೋ ಮಾತ್ರಕ್ಕೂ ಅಲ್ಲ. ಇದು ಮೇಲ್ನೋಟಕ್ಕೆ ಆರೋಪಗಳು ಕಂಡು ಬಂದಿದ್ರಿಂದ ಅದಕ್ಕೆ ಉತ್ತರ ಕೊಡಿ ಅಂತ ಕೊಟ್ಟಿರುವಂತ ನೋಟಿಸ್, ಕಾರಣ ಕೇಳಿ ನೋಟಿಸ್ ಅಂತ ನಾವು ಯಾವ ರೀತಿ ಹೇಳ್ತೀವಿ ಆ ರೀತಿ. ಸೊ ಹಾಗಾಗಿ ಇದನ್ನ ನಾವು ಕನ್ಕ್ಲೂಷನ್ ಅಥವಾ ಕೇಂದ್ರನೇ ಇದರಲ್ಲಿ ಪಿತೂರಿ ಇದೆ ಅಥವಾ ಗವರ್ನರ್ ಈಗಾಗಲೇ ಡಿಸೈಡ್ ಆಗಿದ್ದಾರೆ ಅನ್ನೋದು, ಇಟ್ ಇಸ್ ನಾಟ್ ಎ ಸ್ಯಾಂಕ್ಷನ್, ಇಟ್ ಇಸ್ ಎ ನೋಟಿಸ್, ಶೋ ಕಾಸ್ ನೋಟಿಸ್, ವೈ ದ ಸ್ಯಾಂಕ್ಷನ್ ಶುಡ್ ನಾಟ್ ಬಿ ಗ್ರಾಂಟೆಡ್ ಅಂತ ಕೊಟ್ಟಿರುವಂತ ನೋಟಿಸ್. ನೀವು ತಿಳುವಳಿಕೆ ಕೊಟ್ಟಿರೋ ನೋಟಿಸ್ ನೀವು ಸರಿಯಾಗಿ ಉತ್ತರ ಕೊಟ್ಟರೆ ಅಂದ್ರೆ ಹಿ ಕ್ಯಾನ್ ಗೆಟ್ ಅಗೇನ್ ಸ್ಯಾಟಿಸ್ಫೈಡ್. ಅರ ನಂತರ ನೋಟಿಸ್ ವಾಪಸ್ ತೆಗಿಬಹುದು ಅಥವಾ ಅಲ್ಲಿಗೆ ಕ್ಲೋಸ್ ಮಾಡಬಹುದು, ಸ್ಯಾಂಕ್ಷನ್ ಕೊಡದೇ ಇರಬಹುದು. ನೋಟಿಸ್ ಕೊಟ್ಟ ಮಾತ್ರಕ್ಕೆ ಒಂದು ಪಕ್ಷದವರು ಈಗಾಗಲೇ ನೋಟಿಸ್ ಕೊಟ್ಟಾಗಿದೆ ಅದರಲ್ಲಿ ಎಲ್ಲ ಸಾಬೀತಾಯ್ತು ಅನ್ನೋ ಹಾಗೇನೂ ಇಲ್ಲ, ಅಥವಾ ಇನ್ನೊಂದು ಪಕ್ಷದವರು ನೋಟಿಸ್ ಕೊಟ್ಟಿದ್ದಾರೆ ಇದು ತಪ್ಪು ಅಂತ ಅನ್ನೋಕ್ಕೂ ಆಗಲ್ಲ. ಇದು ಬರೀ ನೋಟಿಸ್. ವಿ ವಾಂಟ್ ಟು ಸ್ಯಾಟಿಸ್ಫೈ ಹಿಮ್ಸೆಲ್ಫ್. He may be even valid in saying that, look, I need to verify as to whether I have a power to order for sanction or not. So, ಅವರ ತಮ್ಮ ಅಧಿಕಾರ ವ್ಯಾಪ್ತಿನ ತಿಳ್ಕೊಳ್ಳೋದು ಅದರಲ್ಲಿ ಒಂದು ಉದ್ದೇಶ ಇರಬಹುದು. ಹಾಗಾಗಿ ನೋಟಿಸ್ ಕೊಟ್ಟದನ್ನೇ ಒಂದು ಪ್ರಮಾದ ಅನ್ನೋಕ್ಕಿಂತ ನೋಟಿಸ್ಗೆ ಸರಿಯಾಗಿ ಉತ್ತರ ಕೊಟ್ಟರೆ ಕಾನೂನಾತ್ಮಕವಾಗಿ. ನಾನು ಅಲ್ಲೇ ಬರ್ತಿದ್ದೀನಿ ಸಂಕೇತನಿಗೆ ಸರ್. ನಾನು ಲಾಸ್ಟ್ ಕ್ವಶನ್ ಟು ಯು. ಈಗ ಗವರ್ಮೆಂಟ್ ಮುಂದಿರುವ ಪಾಸಿಬಲ್ ವೇಸ್ ಅಂದ್ರೆ ಯಾವ ರೀತಿಯಲ್ಲಿ ಈ ಪ್ರಕರಣವನ್ನ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೋ ಅಥವಾ ರಾಜ್ಯಪಾಲರ ಆ ನೋಟಿಸ್ಗೆ ಉತ್ತರ ಕೊಡೋ ರೀತಿನಲ್ಲೋ ಹೇಗೆ ಈ ರಾಜ್ಯ ಸರ್ಕಾರ ಮುಂದುವರಿಬೇಕಾಗತ್ತೆ? ಏನೆಲ್ಲ ಅಪರ್ಚುನಿಟೀಸ್ ಇದೆ ರಾಜ್ಯ ಸರ್ಕಾರದ ಮುಂದೆ ಕಾನೂನಾತ್ಮಕ ಹೋದರೆ? ಸರ್ಕಾರಕ್ಕೆ ಅಡ್ವೈಸ್ ಮಾಡೋದಕ್ಕೆ ಅದ್ರ ವಕ್ತಾರರಾದ ನಟರಾಜ್ ಗೌಡ್ರು ಇದ್ದಾರೆ, ಆ ನಂತರ ಅವ್ರ ಅಡ್ವೊಕೇಟ್ ಜನರಲ್ ಇದ್ದಾರೆ, ಕಾನೂನು ಮಂತ್ರಿಗಳಿದ್ದಾರೆ, ಕ್ಯಾಬಿನೆಟ್ ಇದೆ. ನಾನು ಅಷ್ಟು ದೊಡ್ಡವನಲ್ಲ. ವಾಟ್ ಕ್ಯಾನ್ ಬಿ ಇದೆ. ಆದ್ರೆ ಒಂದು ವಿಚಾರ ಅಂದ್ರೆ ಈ ನೋಟಿಸ್, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇರೋದು, ಯಾರ ಮೇಲೆ ಒತ್ತಡ ಇಲ್ಲ ಇದರಲ್ಲಿ. ಈಗ ಕಾನೂನಾತ್ಮಕವಾಗಿ ಒಂದು ಪ್ರಶ್ನೆ ಎತ್ತಿದಾಗ ಕಾನೂನಾತ್ಮಕವಾಗಿ ಉತ್ತರ ಕೊಟ್ಟು ಆ ಉತ್ತರಕ್ಕೆ ಸರಿಯಾದ ಒಂದು ಲಾಜಿಕಲ್ ರೇಟ್ ಬಂದ್ರೆ ಸರಿ, ಇಲ್ಲದೆ ಇದ್ರೆ
ಅದನ್ನ ಕಾನೂನಾತ್ಮಕ ಹೋರಾಟ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಕಷ್ಟು ಅವಕಾಶಗಳಿವೆ. ಆ ನಿಟ್ಟಿನಲ್ಲಿ ಹೋಗೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಅಕಸ್ಮಾತ್ ಏನಾದ್ರೂ ಗವರ್ನರ್ ಅದನ್ನ ಕೇಳದೆ ಹೋದ್ರೆ, ಇವ್ರ ಉತ್ತರವನ್ನು ಪರಿಶೀಲಿಸದೆ ಹೋದ್ರೆ ಅದಕ್ಕೆ ಅವಕಾಶಗಳಿದಾವೆ. ಅದೇ ರೀತಿ ಯಾರು ಸ್ಯಾಂಕ್ಷನ್ ಕೇಳಿರ್ತಾರೋ ಅವ್ರಿಗೂ ಕೂಡ ಈ ಸ್ಯಾಂಕ್ಷನ್ ಅನ್ನ ರಿಜೆಕ್ಟ್ ಆಯ್ತು ಅಂದ್ರೆ ಸಕಾರಾತ್ಮಕ ಉತ್ತರ ಕೊಡಲಾರದೆ, ರೀಸನ್ ಆರ್ಡರ್ ಕೊಡಲಾರದೆ, ಆ ಸೆಕ್ಷನ್ ಅನ್ನ ಸಂಪೂರ್ಣವಾಗಿ ಪರಿಶೀಲಿಸದೆ ಏನಾದ್ರೂ ಒಂದು ಸ್ಯಾಂಕ್ಷನ್ ರಿಜೆಕ್ಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಅಂದ್ರೆ ಉತ್ತರ ಕೊಡೋದ್ರಲ್ಲಿ ಏನಾದ್ರೂ ಲೋಪದೋಷಗಳು ಇತ್ತು ಅಂತಂದ್ರೆ ಅದನ್ನು ಕೂಡ ಅವರು ಕೋರ್ಟ್ ನಲ್ಲಿ ಪ್ರಶ್ನಿಸೋದಕ್ಕೆ ಅವಕಾಶ ಇದೆ. ಅವಕಾಶಗಳು ಎರಡೂ ಪಾರ್ಟಿಗಳಿದೆ. ಅಂದು ಮಾತ್ರಕ್ಕೆ ಈಗ ಇದು ಗವರ್ನರ್ ಡೈರೆಕ್ಟ್ ಡಿಸಿಷನ್ ತಗೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಇದು ತಪ್ಪಾಗ್ತದೆ. ಅದ್ರ ಬದಲಾಗಿ ಉತ್ತರ ಕೊಟ್ಟೋದು ಕಾನೂನಾತ್ಮಕವಾಗಿ ಎದುರಿಸೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಅಷ್ಟೇ, ಸಲಹೆ ಅಲ್ಲ. ಸಲಹೆ ಕೊಡೋದಕ್ಕಿದ್ದಾರೆ ಈಗಾಗಲೇ. ಅಣಿಗಿರಿ ಸರ್, ನಾನು ಐ ಥಿಂಕ್ ಐ ಹ್ಯಾವ್ ಲಾಸ್ಟ್ ಮಿನಿಟ್ಸ್ ಟು ಟಾಕ್. ನೀವೀಗ ಪಾದಯಾತ್ರೆ ಅಂತ ಹೇಳಿದಿರಿ, ಒಂದು ಸ್ವಲ್ಪ ನಿನ್ನೆ ಬ್ರೇಕಪ್ ಆಗಿತ್ತು, ಇವತ್ತು ಸ್ವಲ್ಪ ಪ್ಯಾಚಪ್ ಆದಂಗಿದೆ, ಎಲ್ಲ ಒಟ್ಟಿಗೆ ಮಾಡ್ತೀರಿ ಅಂತ ಹೇಳಿ ಒಂದು ಪಾದಯಾತ್ರೆ ರೂಪುರೇಷೆ. ಆ ನಡುವೆ ನಿಮ್ಮ ಬಾಯಿಗೆ ಸಕ್ಕರೆ ಹಾಕ್ದಂಗೆ ಆಯಿತು ಇವತ್ತು ನಡೆದಂಥ ಡೆವಲಪ್ಮೆಂಟ್ಗಳು. ವಾಟ್ ಈಸ್ ನೆಕ್ಸ್ಟ್ ಬಿ ಜೆ ಪಿ ಕಡೆಯಿಂದ ಏನು ಮುಂದೆ? ಇಲ್ಲ, ಇದು ಬಿ ಜೆ ಪಿ ಅಥವಾ ಜನತಾದಳದ ಪ್ರಶ್ನೆಯಾಗಿ ಉಳಿದಿಲ್ಲ. ಈಗ ಇದು ರಾಜ್ಯ ಜನತೆಯ ಪ್ರಶ್ನೆಯಾಗಿ ಉಳಿದಿದೆ. ಯಾಕಂದರೆ ಈ ಸರ್ಕಾರ ಬಂದಾಗಿನಿಂದ ಯಾವುದೇ ಭ್ರಷ್ಟಾಚಾರದ ಅಪವಾದಗಳು ಇವ್ರ ಮೇಲೆ ಬಂದಾಗ ಇವ್ರು ಕ್ಲಿಯರ್ ಕಟ್ಟಾಗಿ ಅದನ್ನು ಡಿನೈ ಮಾಡ್ಕೊತೇ ಬಂದಿದ್ದಾರೆ. ಬಟ್ ತಾವು ಸಿಕ್ಕಿ ಬೀಳ್ತಾ ಇದ್ದಾರೆ. ಸೊ ಆದ್ದರಿಂದ ನಮ್ಮ ಪ್ರಶ್ನೆ ಏನಿಲ್ಲ ಅಂತಂದರೆ ಅವರು ಬ್ರದರ್ ಇನ್ ಲಾ ಏನು ಕೊಟ್ಟಿರ್ತಕ್ಕಂಥದ್ದು ಭೂಮಿನ, ಆಮೇಲೆ ಅವ್ರು ಪಡೆದಿರ್ತಕ್ಕಂಥದ್ದು ಮತ್ತೊಂದು ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ. ನೀವು ಲೀಗಲ್ ಆಗಿದ್ದರೆ, ಪರ್ಫೆಕ್ಟ್ ಆಗಿದ್ದರೆ ಯಾಕೆ ನೀವು 2013 ಎಲೆಕ್ಷನ್ ಅಫಿಡವಿಟಲ್ಲಿ ತೋರಿಸಿಲ್ಲ? ನಮ್ಮ ಪ್ರಶ್ನೆ ಅಷ್ಟೇ. ಆಮೇಲೆ ಅಲ್ಲಿರ್ತಕ್ಕಂಥ MR ರೆಕಾರ್ಡ್ಸಲ್ಲಿ ಆ ಭೂಮಿ, ಆ ಸರ್ವೆ ನಂಬರ್ 464 ಸರ್ವೆ ನಂಬರ್ ಅಲ್ಲಿ ಮೂಡ ಅಂತಿದೆ ಅದರಲ್ಲಿ. ಆಮೇಲೆ ಆ ಲ್ಯಾಂಡ್ ಓನರ್ ದಲಿತ, ಅವ್ರಿಗೆ ಕಂಪೆನ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು ಆಲ್ರೆಡಿ. ಜೊತೆಗೆ ಇವರು ಅಹಿಂದ ಅಥವಾ ದಲಿತ ಹಿಂದುಳಿದವರು ಅನ್ಕೊಂತ ಬಂದೆ ಆಯ್ತಾ. ಈಗ ಆ ದಲಿತರಿಗೆ ಅಹಿಂದಕ್ಕೆ ಏನ್ ಮೆಸೇಜ್ ಕೊಡ್ತಾರೆ ಇವರು? ಆ ದಲಿತರ ಅಹಿಂದದ ದುಡ್ಡು ಕೊಳ್ಳೆ ಹೊಡೆದ್ರು ಕೂಡ ಡಿಫೆಂಡ್ ಮಾಡಿರ್ತಕ್ಕಂಥವರು ಮುಖ್ಯಮಂತ್ರಿಗಳು. ಇವತ್ತು ತಮ್ಮ ಮೇಲೆ ಅಪವಾದ ಬಂದಿರತಕ್ಕಂಥದ್ದು ಅವರು ಏನ್ ಮಾಡಬೇಕು? ಕಸ್ಟೋಡಿಯನ್, ಸಿಎಂ ಇಸ್ ದ ಕಸ್ಟೋಡಿಯನ್ ಆಫ್ ದಿ ಎವ್ರಿ ರೂಪೀಸ್ ಆಫ್ ದಿ ಕರ್ನಾಟಕ ಅಂತ ಹೇಳಿದವರು. ಈಗ ಅವ್ರು ಕಸ್ಟೋಡಿಯನ್ ಆಗಿದ್ಮೇಲೆ ಅಪವಾದ ಮೇಲೆ ಅವ್ರ ಮೇಲೆ ಬಂದಿರತಕ್ಕಂಥದ್ದು ನಿರಪರಾಧ ಆಗಿ ಬರಲಿ, ನಾವು ಅವ್ರ ಮೇಲೆ ಇದು ಬಂದಿರತಕ್ಕಂಥ ನಿರಪರಾಧ ಆಗಿ ಬರಲಿ, ಅವರು ಫೇಸ್ ಮಾಡಿ ಬರಲಿ ಅವರು. ಅದನ್ನ ಬಿಟ್ಟು ಇವರು ಮೂವ್ ಮಾಡೋದು ಅಥವಾ ಆ ಹಿಂದೆ ಡಿ ಕೆ ಶಿವಕುಮಾರ್ ಹಂಗೆ ಮಾಡಿದ್ರು, ಈಗ ಹಂಗೆ ಮಾಡಿದ್ರು, ಅವ್ರ ಮೇಲೆ ಇವ್ರು ಮಾಡೋದು, ಇವ್ರ ಮೇಲೆ ಅಪವಾದ ಮಾಡೋದು. ಏನು ಮೆಸೇಜ್ ಇವರು ದಲಿತರಿಗೆ ಕೊಡ್ತಾರೆ? ರಾಜ್ಯದ ದಲಿತರಿಗೆ ಏನು ಸಮಾಜವಾದಿ ಸಮಯ ಇಲ್ಲ. ದಲಿತರಿಗೆ ಜಮೀನು ಸರ್ಕಾರ ಅಲಾಟ್ ಮಾಡಿದ್ದನ್ನ ಆ ರೀತಿಯಾಗಿ ಮಾರ್ಲಿಕ್ಕೆ ಬರಲ್ಲ. ಅದಕ್ಕೊಂದೊಂದು ಕ್ಲಾಸಸ್ ಇರುತ್ತೆ. ಇದು ಆ ಜಮೀನ ಕೊಂಡುಕೊಂಡು ಸ್ವತಃ ಕೊಂಡುಕೊಂಡಿರುವಂಥ ಜಮೀನು, ಅದು ಕೃಷಿ ಭೂಮಿ, ಅದು ಕೊಂಡುಕೊಂಡಿರುವಂಥ ಜಮೀನು. ದಲಿತರಾಗಲಿ ಅದು ಯಾರೇ ಮಾರಾಟ ಮಾಡಿದ್ರು ಕೂಡ ಅದನ್ನು ಕೊಂಡುಕೊಂಡು ಅವರು ಬೇರೆಯವ್ರಿಗೆ ಮಾರಾಟ ಮಾಡಿದ್ದಾರೆ ಹೊರತು ಸರ್ಕಾರ ಅಲಾಟ್ ಮಾಡಿರೋ ಜಮೀನು ಅಲ್ಲ. ಇದರೊಳಗೆ ತಪ್ಪು ದಾರಿಗೆ ಇಳಿಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಕಾನೂನು ಎಲ್ಲರಿಗೂ ಒಂದೇ. ಈಗ ಸಂಕೇತ ಏನಾದ್ರು ಕರೆಕ್ಟಾಗಿ ಹೇಳಿದ್ರು, ಒಂದು ಇದು ಕಾನೂನಾತ್ಮಕವಾಗಿ ಅದಕ್ಕೆ ರಿಪ್ಲೈ ಮಾಡಬೇಕು. ಕಾನೂನಾತ್ಮಕವಾಗಿ ಹೋರಾಟ, ಕಾನೂನಾತ್ಮಕ ಹೋರಾಟ ಮುಖ್ಯಮಂತ್ರಿಯಾಗಿ ಅವ್ರು ಕೊಡ್ತಾರೆ. ಮುಖ್ಯಮಂತ್ರಿಯಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಅವ್ರು ಮಾಡೇ ಮಾಡ್ತಾರೆ. ಆದ್ರೆ ನಮಗಿರೋದು ರಾಜಕೀಯದ ಸಂಚು ಕಾಣ್ತಾ ಇದೆ. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷವಾಗಿ ರಾಜಕೀಯ ಸಂಚನ್ನ ಹೋರಾಟ ಮಾಡೇ ಮುಖಾಂತರ, ರಾಜಕೀಯ ಹೋರಾಟ ಮಾಡೋ ಮುಖಾಂತರ, ಬಿಜೆಪಿನ ಎಕ್ಸ್ಪೋಸ್ ಮಾಡೋ ಮುಖಾಂತರ ನಾವು ಹೇಳ್ತೀವಿ. ಇದು ಎಲ್ಲಿಂದ ಅವರು ಸುಪಾರಿ ತಗೊಂಡವ್ರೆ, ಯಾವ ನಾಗಪುರದಲ್ಲಿ ಸಂಚಾಗಿದೆ, ಕೇಂದ್ರದ ಯಾರ್ಯಾರು ಭಾಗಿಯಾಗಿದ್ದಾರೆ, ಎಲ್ಲ ಸಂಚು ಬರುತ್ತೆ, ಎಲ್ಲ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣಿಗಿ ಸರ್, ಥ್ಯಾಂಕ್ ಯು ಅಣ್ಣಿಗೇರಿ ಸರ್, ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ಒಟ್ಟಾರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಅತಿವೃಷ್ಟಿಯ ಸಮಯದಲ್ಲಿ, ರಾಜ್ಯದ ವಿವಿಧ ಜಿಲ್ಲೆಗಳು ಮುಳುಗೋಗಿರೋ ಸಮಯದಲ್ಲಿ ಆ ರಾಜಕಾರಣಿಗಳು ಈ ಕೆರಸರ ಚಾಟದಲ್ಲಿದ್ದಾರಲ್ಲ, ಅದೊಂದು ಸ್ವಲ್ಪ ಬೇಸರ. ರಾಜ್ಯದ ವಿಚಾರಗಳ ಬಗ್ಗೆಯೂ ಕೂಡ ರಾಜಕಾರಣಿಗಳು, ವಿಪಕ್ಷ ಆಡಳಿತ ಪಕ್ಷ ಗಮನ ಹರಿಸಲಿ, ಇದೇನು ಅನ್ನೋದು ಒಂದು ತಾತ್ವಿಕ ಅಂತ್ಯಕ್ಕೆ ಹೋಗಲಿ ಅನ್ನುವ ಆಶಯ ಅಷ್ಟೇ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.